ಬೆಂಗಳೂರಿನಲ್ಲಿ ಡೆಂಗಿ ಹೆಚ್ಚಳ ಆಗ್ತಾ ಇದೆ. ಸ್ವಚ್ಛತೆಯನ್ನ ನಿರ್ಲಕ್ಷಿಸಿದ್ರೆ ದಂಡ ಕಟ್ಟಬೇಕಾದಂತ ಪರಿಸ್ಥಿತಿ ಕನ್ಫರ್ಮ್. ನೀವೇನಾದ್ರೂ ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೊಳ್ಳದೆ ಇದ್ರೆ ಅಥವಾ ಖಾಸಗಿ ಜಾಗಗಳನ್ನ ಸ್ವಚ್ಛವಾಗಿ ಇಟ್ಕೊಳ್ಳದೆ ಇದ್ರೆ ದಂಡ ಫಿಕ್ಸು. ರಾಜಧಾನಿ ಬೆಂಗಳೂರಿನಲ್ಲಿ ಇಲ್ಲಿವರೆಗೂ 2,500ಕ್ಕೂ ಅಧಿಕ ಕೇಸ್ಗಳ ದೃಢಪಟ್ಟಿದೆ. ಡೆಂಗಿ ನಿಯಂತ್ರಣಕ್ಕೆ ಹಲವು ಕ್ರಮಗಳನ್ನ ಬಿಬಿಎಂಪಿ ಕೈಗೊಂಡಿದೆ. ಡೆಂಗಿ ಸಂಖ್ಯೆ ಹೆಚ್ಚಳವಾಗ್ತಾ ಇದ್ರೂ ಕೂಡ ಜನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ದಂಡ ವಿಧಿಸೋಕೆ ಬಿಬಿಎಂಪಿ ಮುಂದಾಗಿದೆ. ಸದ್ಯ ಈಗಾಗಲೇ ಮಂಗಳೂರು ಪಾಲಿಕೆ ವ್ಯಾಪ್ತಿಯಲ್ಲಿ ದಂಡ ಪ್ರಕ್ರಿಯೆ ಆರಂಭ ಆಗಿದೆ. ಇದೇ ಮಾದರಿಯಲ್ಲಿ ಬೆಂಗಳೂರಿನಲ್ಲೂ ಕೂಡ ಜಾರಿಗೆ ತರಬೇಕು ಅಂತ ನಿರ್ಧಾರ ಮಾಡಿಕೊಂಡಿದ್ದಾರೆ. ಆಗಲಾದ್ರೂ ಜನ ಸ್ವಲ್ಪ ಶಿಸ್ತನ್ನ ಕಾಪಾಡ್ಕೊಳ್ತಾರಾ, ಸ್ವಚ್ಛತೆಯನ್ನ ಕಾಪಾಡ್ಕೊಳ್ತಾರಾ ಅಂತ. ಯಾಕಂದ್ರೆ ಡೆಂಗಿ ನಿಯಂತ್ರಣಕ್ಕೆ ಹಲವು ಕ್ರಮಗಳನ್ನ ತೆಗೆದುಕೊಂಡ್ರು ಕೂಡ ಜನ ನಿರ್ಲಕ್ಷಿಸ್ತಾ ಇದ್ದಾರೆ. ಸ್ವಚ್ಛತೆಗೆ ಆದ್ಯತೆಯನ್ನ ಕೊಡ್ತಾ ಇಲ್ಲ, ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೊಳ್ತಾ ಇಲ್ಲ, ಅಂದ್ರೆ ನಮ್ಮ ಸುತ್ತಮುತ್ತಲಿನ ಎನ್ವೈರನ್ಮೆಂಟ್ ಅನ್ನ ಸ್ವಚ್ಛವಾಗಿ ಇಟ್ಕೊಳ್ತಾ ಇಲ್ಲ. ಸೊ ಹಾಗಾಗಿ ಈಗ ಬಿಬಿಎಂಪಿ ಯಾರೆಲ್ಲ ಸ್ವಚ್ಛವಾಗಿ ಇಟ್ಕೊಳ್ಳಲ್ಲ ಅವರ ವಿರುದ್ಧ ದಂಡದ ಒಂದು ಪ್ರಯೋಗ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳದೆ ಇದ್ರೆ 50 ರೂಪಾಯಿ ದಂಡ ವಿಧಿಸೋದಕ್ಕೆ ನಿರ್ಧಾರ. ಇದ್ಯಾವ್ದ್ರಿ ಮಹಾ 50 ರೂಪಾಯಿ ಕಟ್ಟಿದ್ರಾಯ್ತು ಅಂತ ಅನ್ಸ್ಕೊಳ್ಬೇಡಿ. ಕರ್ನಾಟಕ ಮುನ್ಸಿಪಲ್ ಕಾಯ್ದೆ ಪ್ರಕಾರ 50 ರೂಪಾಯಿ ಫೈನ್ ಹಾಕೋಣ ಅಂತ ಚಿಂತನೆ ನಡೆಸಿದ್ದಾರೆ. ಅದಾಗ್ಯೂ ಕೂಡ ಎಚ್ಚೆತ್ಕೊಳ್ಳದೆ ಇದ್ರೆ ದಿನಕ್ಕೆ 15 ರೂಪಾಯಿನಂತೆ ದಂಡ ವಿಧಿಸಬಹುದು. ಡೆಂಗಿ ಕುರಿತ ಸಭೆಯಲ್ಲಿ ಕಾಯ್ದೆ ಪ್ರಕಾರ ದಂಡ ವಿಧಿಸಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಬಿಬಿಎಂಪಿಗೆ ಸೂಚನೆ ನೀಡಿದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಬಿಬಿಎಂಪಿ ಆರೋಗ್ಯ ಸಿಬ್ಬಂದಿಯಿಂದ ಈಗಾಗಲೇ ಸ್ವಚ್ಛತೆ ಬಗ್ಗೆ ಜಾಗೃತಿಯನ್ನ ಮೂಡಿಸಲಾಗ್ತಾ ಇದೆ. ನಿರ್ಲಕ್ಷ್ಯ ವಹಿಸೋರ್ಗೆ ಒಂದು ಬಾರಿ ಎಚ್ಚರಿಕೆ ಕೊಡಿ, ಆದ್ರೂ ಬಗ್ಲಿಲ್ಲ ಅಂದ್ರೆ ದಂಡಂ ದಶಗುಣಂ ಅಂತ ಹೇಳಿ ಅಂತ. ಪುನಃ ಪರಿಶೀಲನೆ ವೇಳೆ ನಿರ್ಲಕ್ಷ್ಯ ಕಂಡು ಬಂದ್ರೆ ಫೈನ್ ಕಟ್ಟಲೇಬೇಕಾಗತ್ತೆ. 50 ರೂಪಾಯಿ ತಾನೇ ಒಂದ್ಸಲಿ ಕಟ್ಬಿಟ್ಟು ಸುಮ್ನಾಗೋಣ ಅಂತ ಅಲ್ಲ. ಪ್ರತಿ ಸಲ ನೀವೇನಾದ್ರೂ ಸ್ವಚ್ಛತೆಯನ್ನ ಕಾಪಾಡ್ಕೊಡ್ಲಿಲ್ಲ ಅಂದ್ರೆ 15 ರೂಪಾಯಿ ಅಂತ ಕಟ್ತಾ ಇರಬೇಕಾಗತ್ತೆ. ನಮ್ಮ ಪ್ರತಿನಿಧಿ ಸುಷ್ಮಿತಾ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಸುಷ್ಮಿತಾ. ಸದ್ಯ ಬೆಂಗಳೂರಿನಲ್ಲಿ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಇಡೀ ರಾಜ್ಯದ್ದೇ ಒಂದು ತಕಡಿ ಆದ್ರೆ ಬೆಂಗಳೂರದೇ ಒಂದು ತಕಡಿ ಆಗ್ಬೋದು. ಆ ರೀತಿ ಎರಡೂ ಕೂಡ ಇಡೀ ರಾಜ್ಯ ಬೆಂಗಳೂರು ಎರಡನ್ನೂ ತಗೊಂಡ್ರೆ ಅದೊಂದು ರೀತಿ ಸಮ ಆಗುತ್ತೇನೋ, ಇಲ್ಲ ಬೆಂಗಳೂರೇ ಸ್ವಲ್ಪ ಹೆಚ್ಚು ತೂಗುತ್ತೇನೋ ಅಂತ ಅನ್ಸುತ್ತೆ. ಅಂದ್ರೆ ಈ ಪ್ರಕರಣಗಳ ಸಂಖ್ಯೆಯನ್ನ ನೋಡಿದಾಗ ಸೊ ಈಗ ಬಿಬಿಎಂಪಿ ದಂಡ ವಿಧಿಸೋಕೆ ಕೂಡ ಮುಂದಾಗಿದೆ. ಜನ ಏನಾದ್ರೂ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳದೆ ಇದ್ರೆ ಇನ್ನೊಂದಷ್ಟು ಜಾಗೃತಿಯನ್ನ ಬಿಬಿಎಂಪಿ ಮೂಡಿಸ್ಬೇಕು ಅಂತ ಅನ್ಸುತ್ತೆ ಸುಷ್ಮಿತಾ. ಎಸ್ ಸಿಂಧೂರ, ದಿನೇ ದಿನೇ ರಾಜ್ಯದಲ್ಲಿ ಡೆಂಗ್ಯೂ ಅಬ್ಬರ ಜೋರಾಗಿ ಆಗ್ತಾ ಇದೆ. ಆದರೂ ಎಲ್ಲೋ ಒಂದು ಕಡೆ ಜನರು ಕೂಡ ಇದನ್ನು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅನ್ಸುತ್ತೆ. ಮುಖ್ಯ ಕಾರಣ ಮಳೆ ಬಂದಾಗ ನಿಂತಹ ನೀರನ್ನು ಯಾವುದೇ ರೀತಿ ಜನರು ಕೂಡ ಅಂದರೆ ಮನೆ ಸುತ್ತಮುತ್ತ ಅವರೇ ಸ್ವಚ್ಛಗೊಳಿಸ್ಕೊಂಡ್ರೆ ಸಾಕಷ್ಟು ಹೆಲ್ಪ್ ಆಗುತ್ತೆ. ಅಂದರೆ ಅಲ್ಲಿರುವಂತಹ ನೀರುಗಳನ್ನ ಅಂದರೆ ನಮ್ಮ ಮನೆಗಳನ್ನ ನಾವು ಸ್ವಚ್ಛ ಮಾಡಿಕೊಂಡ್ರೆ ಏನು ಕನಿಷ್ಠ ಪಕ್ಷ ಬರುವಂತಹ ಸೊಳ್ಳೆಗಳನ್ನು ನಾವು ನಾಶಪಡಿಸ್ಬೋದಾಗಿದೆ. ಆದರೂ ಕೂಡ ಜನರು ಕೂಡ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ನಿರ್ಲಕ್ಷ್ಯನ ವಹಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ಇವತ್ತು ಕೂಡ ಫ್ರೈಡೇ ಆಗಿರೋದ್ರಿಂದ ಇವತ್ತು ಕೂಡ ಮನೆಗಳಿಗೆ ಹೋಗಿ ಬಿಬಿಎಂಪಿ ಅಧಿಕಾರಿಗಳು ಹಾಗೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಮನೆಗೆ ಹೋಗಿ ಜನರಲ್ಲಿ ಅರಿವು ಮೂಡಿಸುವಂತಹ ಕಾರ್ಯಗಳನ್ನು ಕೂಡ ಮಾಡ್ತಾರೆ. ಇದ್ರ ನಡುವೆ ಬಿಬಿಎಂಪಿ ಒಂದು ಹೊಸ ಅಸ್ತ್ರವನ್ನು ಜನರಿಗೆ ನೀಡಿರುವಂಥದ್ದು ಏನು ಅಂತ ಹೇಳಿದ್ರೆ, ಒಂದು ವೇಳೆ ಮನೆಯ ಸುತ್ತ ಅಂದರೆ ಸ್ವಚ್ಛವಾಗಿಲ್ಲದೆ ಇರುವಂತಹ ಜಾಗದಲ್ಲೇ ಏನಾದ್ರು ಜನರು ಇದ್ದರೆ ಅವ್ರ ಮನೆ ಸುತ್ತಮುತ್ತ ಸ್ವಚ್ಛ ಮಾಡ್ಕೊಳ್ಳದೆ ಇದ್ದರೆ ಅವರಿಗೆ ದಂಡಾಸ್ತ್ರವನ್ನು ನೀಡಿರುವಂಥದ್ದು. ಅಂದರೆ ಪ್ರತಿದಿನ ಅಂದರೆ 50 ರೂಪಾಯಿ ಮೊದಲಿಗೆ ಆ ಒಂದು ದಂಡವನ್ನು ನೀಡುವಂಥದ್ದು. ಅದಾದ ನಂತರವೂ ಕೂಡ ಜನರು ಬುದ್ಧಿ ಕಲ್ತಿಲ್ಲ ಅಂತ ಹೇಳಿದ್ರೆ ಪ್ರತಿದಿನ 15 ರೂಪಾಯಿ ಅಂದರೆ ಚಿಕ್ಕ ಅಮೌಂಟ್ ಆಗಿರ್ಬೋದು, ಆದರೆ ಆ ಒಂದು ಚಿಕ್ಕ ಅಮೌಂಟೇ ಮುಂದಿನ ದಿನಗಳಲ್ಲಿ ಬಿಗ್ ಅಮೌಂಟ್ ಆಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ. ಇದ್ರ ಜೊತೆಗೆ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗಿರೋದು ಅಂತ ಹೇಳಿದ್ರೆ, ನಿನ್ನೆ ಅಂದರೆ ಕಳೆದ 24 ಗಂಟೆಯಲ್ಲಿ ಸುಮಾರು 280 ಡೆಂಗ್ಯೂ ಪ್ರಕರಣಗಳು ರಾಜ್ಯದಲ್ಲಿ ವರದಿಯಾಗಿದೆ. ಅದರಲ್ಲಿ ಪ್ರಮುಖವಾಗಿ 123 ಡೆಂಗ್ಯೂ ಪ್ರಕರಣಗಳು ನಮ್ಮ ಬೆಂಗಳೂರಿನಲ್ಲಿ ವರದಿಯಾಗಿದೆ. ಎಲ್ಲೋ ಒಂದು ಕಡೆ ಸಾಕಷ್ಟು ಹರಸಾಹಸವನ್ನೇ ಒಂದು ಕಡೆ ಬಿಬಿಎಂಪಿ ಹಾಗೆ ಮತ್ತೊಂದು ಕಡೆ ಆರೋಗ್ಯ ಇಲಾಖೆಯೂ ಕೂಡ ಪಡ್ತಾ ಇದೆ. ಇದ್ರ ಜೊತೆಗೆ ಜನರು ಕೂಡ ಇದ್ರ ಬಗ್ಗೆ ಗಮನ ವಹಿಸಬೇಕಾಗಿದೆ ಸಿಂಧೂರ. ಥ್ಯಾಂಕ್ ಯು ಸುಷ್ಮಿತಾ.